ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಐಟಂ ವೈಸ್ ಮತ್ತು ಸಪ್ಲೈಯರ್ ವೈಸ್ ಪರ್ಚೇಸ್ ರಿಟರ್ನ್ಸ್ಗಳ ಕುರಿತು ವಿಡಿಯೋವನ್ನು ತೋರಿಸುತ್ತೇವೆ. ಮೊದಲನೆಯದಾಗಿ ಪರ್ಚೇಸ್ ವಿಭಾಗಕ್ಕೆ ನಾವಿಗೇಟ್ ಮಾಡಿ. ಅಲ್ಲಿಂದ ಪರ್ಚೇಸ್ ರಿಟರ್ನ್ ವಿಭಾಗಕ್ಕೆ ಮುಂದುವರಿಯಿರಿ. ಇದು ನಿಮಗೆ ಐಟಂ ವೈಸ್ ಪರ್ಚೇಸ್ ರಿಟರ್ನ್ ಸ್ಕ್ರೀನ್ ತೋರಿಸುತ್ತದೆ. ಈ ವೈಶಿಷ್ಟ್ಯವು ನೀವು ನಿರ್ದಿಷ್ಟ ಉತ್ಪನ್ನಕ್ಕೆ ಸಪ್ಲೈಯರ್ ವಿವರಗಳನ್ನು ತಿಳಿದಿಲ್ಲದಾಗ ವಿಶೇಷವಾಗಿ ಉಪಯುಕ್ತವಾಗಿದೆ. ಪ್ರಾರಂಭಿಸಲು ನಿಮ್ಮ ಆಯ್ಕೆಯ ಉತ್ಪನ್ನವನ್ನು ಆಯ್ಕೆ ಮಾಡಿ ಮತ್ತು ನಂತರ ಸಂಬಂಧಿತ ಬ್ಯಾಚ್ಗಳನ್ನು ಆಯ್ಕೆ ಮಾಡಿ. ಸಪ್ಲೈಯರ್ ಸ್ವಯಂಚಾಲಿತವಾಗಿ ಆಯ್ಕೆಯಾಗುತ್ತದೆ. ಮುಂದಾಗಿ ಪ್ರಮಾಣವನ್ನು ವಿವರಿಸಿ. ಮತ್ತೊಂದು ಐಟಂ ಆಯ್ಕೆ ಮಾಡಿ ಮತ್ತು ಅದರ ಬ್ಯಾಚ್. ನೀವು ಸಪ್ಲೈಯರ್ ಡ್ರಾಪ್ ಡೌನ್ ಕ್ಲಿಕ್ ಮಾಡಿದರೆ ನೀವು ಈ ಉತ್ಪನ್ನವನ್ನು ಕೊಂಡುಕೊಂಡಿರುವ ವಿವಿಧ ಸಪ್ಲೈಯರ್ಗಳನ್ನು ನೋಡಬಹುದು. ಸಪ್ಲೈಯರ್ ಆಯ್ಕೆ ಮಾಡಿ ಮತ್ತು ಇನ್ವಾಯ್ಸ್ ಡ್ರಾಪ್ ಡೌನ್ ಕ್ಲಿಕ್ ಮಾಡಿ ವಿವರಗಳನ್ನು ನೋಡಲು. ನೀವು ಇನ್ಫೋ ಬಟನ್ ಕ್ಲಿಕ್ ಮಾಡಿದರೆ ಪರ್ಚೇಸ್ ವಿವರಗಳನ್ನು ಕೂಡ ನೋಡಬಹುದು. ಮುಂದಾಗಿ ಪ್ರಮಾಣವನ್ನು ಆಯ್ಕೆ ಮಾಡಿ ಮತ್ತು ಸಬ್ಮಿಟ್ ಕ್ಲಿಕ್ ಮಾಡಿ. ನೀವು ಗಮನಿಸುತ್ತೀರಿ, ಎರಡೂ ಐಟಂಗಳು ಡ್ರಾಫ್ಟ್ ಪೇಜ್ಗೆ ಕಳುಹಿಸಲಾಗುತ್ತವೆ, ಪ್ರತಿಯೊಂದು ವಿಭಿನ್ನ ಸಪ್ಲೈಯರ್ನೊಂದಿಗೆ. ಯಾವುದೇ ಎಂಟ್ರಿಯನ್ನು ಕ್ಲಿಕ್ ಮಾಡಿ ಮತ್ತು ಸಂಬಂಧಿತ ಕ್ಷೇತ್ರಗಳನ್ನು ಭರ್ತಿ ಮಾಡಿ. ಉದಾಹರಣೆಗೆ ಪರ್ಚೇಸ್ ಇನ್ವಾಯ್ಸ್ ನಂಬರ್. ಇಲ್ಲಿ ನೀವು ಪರ್ಚೇಸ್ ಟೈಪ್ ಅನ್ನು ಜಿಎಸ್ಟಿ ಸೇರಿಸಿ ಮತ್ತು ಹೊರತುಪಡಿಸಿ ಕಾಣಬಹುದು. ಪರ್ಚೇಸ್ ರಿಟರ್ನ್ ಟೈಪ್ ಆಯ್ಕೆ ಮಾಡಿ. ಮುಂದಾಗಿ ಪೇಮೆಂಟ್ ಟೈಪ್ ಆಯ್ಕೆ ಮಾಡಿ. ಇಲ್ಲಿ ನೀವು ಎಂಆರ್ಪಿ ಅಥವಾ ಪಿಟಿಆರ್ ಮೂಲಕ ರಿಟರ್ನ್ ನೋಡಬಹುದು. ಈಗ ಸಬ್ಮಿಟ್ ಆಯ್ಕೆ ಮಾಡಿ. ಪರ್ಚೇಸ್ ರಿಟರ್ನ್ ಯಶಸ್ವಿಯಾಗಿ ಸಲ್ಲಿಸಲಾಗುತ್ತದೆ. ನಂತರ ನೀವು ಬಿಲ್ ಎಡಿಟ್ ಮಾಡಬಹುದು ಅಥವಾ ಬಿಲ್ ಪ್ರಿಂಟ್ ಮಾಡಬಹುದು. ಕೊನೆಗೆ ಡನ್ ಕ್ಲಿಕ್ ಮಾಡಿ ಮತ್ತು ಇದು ರಿಟರ್ನ್ ಸ್ಥಿತಿಗೆ ಕಳುಹಿಸಲಾಗುತ್ತದೆ. ಇಲ್ಲಿ ನೀವು ಪೇಮೆಂಟ್ ಮೋಡ್ ಬದಲಾಯಿಸಬಹುದು. ನೀವು ವಿಭಿನ್ನ ಪೇಮೆಂಟ್ ಆಯ್ಕೆ ಮಾಡಿದರೆ ಅದು ಅನುಗುಣವಾಗಿ ಬದಲಾಗುತ್ತದೆ. ನೀವು ಅದನ್ನು ಅಳಿಸುವ ಆಯ್ಕೆಯೂ ಹೊಂದಿದೆ. ಬದಲಾಗಿ ಪರ್ಚೇಸ್ಗೆ ಹೋಗಿ ಮತ್ತು ಮುಂದಾಗಿ ಪರ್ಚೇಸ್ ರಿಟರ್ನ್ಗೆ ನಾವಿಗೇಟ್ ಮಾಡಿ. ಈಗ ಸಪ್ಲೈಯರ್ ವೈಸ್ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಆಯ್ಕೆಯ ಐಟಂ ಆಯ್ಕೆ ಮಾಡಿ. ರಿಟರ್ನ್ ಪ್ರಮಾಣ ಮತ್ತು ಅಗತ್ಯ ಕ್ಷೇತ್ರಗಳನ್ನು ಭರ್ತಿ ಮಾಡಿ. ಉದಾಹರಣೆಗೆ ಪರ್ಚೇಸ್ ಇನ್ವಾಯ್ಸ್ ನಂಬರ್. ಸಪ್ಲೈಯರ್ ಆಯ್ಕೆ ಮಾಡಿ. ಪರ್ಚೇಸ್ ಟೈಪ್, ರಿಟರ್ನ್ ಟೈಪ್ ಮತ್ತು ಪೇಮೆಂಟ್ ಟೈಪ್. ಇಲ್ಲಿ ನೀವು ಎಂಆರ್ಪಿ ಅಥವಾ ಪಿಟಿಆರ್ ಮೂಲಕ ರಿಟರ್ನ್ ಮಾಡುವ ಆಯ್ಕೆಯೂ ಹೊಂದಿದೆ. ಕೊನೆಗೆ ಸಬ್ಮಿಟ್ ಕ್ಲಿಕ್ ಮಾಡಿ. ನಿಮ್ಮ ಬಿಲ್ ಯಶಸ್ವಿಯಾಗಿ ಸಲ್ಲಿಸಲಾಗುತ್ತದೆ. ಧನ್ಯವಾದಗಳು.